ಅದು ಬಿಗ್ ಬಾಸ್ ಮೂಲಕನೂ ನಮ್ಗೆ ಕಾಣಿಸ್ಕೊಂಡ್ರಿ, ಹತ್ತಿರ ಆದ್ರಿ. ಹೌದು, ನೀವು ಹೇಳ್ದಂಗೆ ನಿಮ್ಮ ತೆರೆ ಹಿಂದೆ ನೋಡಿರೋ ಮಂಜು ಭಾಷಿಣಿಯವರು ಬೇರೆ, ನಮಗೆ ಬಿಗ್ ಬಾಸಲ್ಲಿ ಕಾಣುವಂತಹ ಮಂಜು ಭಾಷಿಣಿಯವರು ಬೇರೆ. ಬಟ್ ಅಸಲಿಯಾಗಿ ಮಂಜು ಭಾಷಿಣಿ ಅಸಲಿ ಹೇಗಿದ್ರು ಹಾಗೆ ಆಚೆ ಬಂದಿದ್ದಾರಂತ ಜನರ ಅಭಿಪ್ರಾಯ. ನಿಮಗೆ ಪರ್ಸ್ನಲಿ ಏನು ಆ ಒಪಿನಿಯನ್ ಬಂತು ಮ್ಯಾಮ್? ನಿಮಗೆ ಒಂದು ರಿವ್ಯೂ ಬಂದಿರುತ್ತೆ, ಕೆಲವೊಂದಿಷ್ಟು ಜನ ಈಗ ಆಲ್ರೆಡಿ ಮಾತಾಡಿರ್ತಾರೆ, ಅದ್ರ ಬಗ್ಗೆ ನೋಡಿದಾಗ. ಅಂದರೆ ನನಗೆ ಏನಾಯಿತು ಅಂತ ಹೇಳಿದ್ರೆ, ನನಗೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ತಕ್ಷಣ ನಮ್ಮ ಕೈಲಿ ಏನೂ ಇರಲ್ವಲ್ಲ. ಅಂದರೆ ಹೊರ ಪ್ರಪಂಚದ ಜೊತೆ ನಮಗೆ ಟಚ್ಚೇ ಇರಲ್ಲ, ಫೋನ್ ಇರಲ್ಲ, ಮಾತಿರಲ್ಲ, ಕತೆ ಇರಲ್ಲ, ಯಾರೊಬ್ಬರು ಹೆಸರು ಹೇಳಬಾರ್ದು, ಅವ್ರವ್ರ ಪ್ರೋಟೋಕಾಲ್ ಪಾಲಿಸ್ತಾ ಇರ್ತಾರೆ. ಸೊ ನನಗೆ ಒಂದೇ ಕ್ವಶನ್ ಇದ್ದಿದ್ದು, ಜನಗಳು ಹೇಗೆ ರಿಸೀವ್ ಮಾಡಿದ್ದಾರೆ ನನ್ನ. ಯಾಕಂದರೆ ನಾವಲ್ಲಿ ಜಗಳ ಮಾಡಿರ್ತೀವಿ, ಎಲ್ಲ ಮಾಡಿರ್ತೀವಿ, ಅದನ್ನು ಜನಗಳು ತಪ್ಪಾಗಿ ಅನ್ಕೊಂಡ್ಬಿಟ್ಟಿದ್ರೆ, ನಮ್ಮ ಬಗ್ಗೆ ಏನಾದರೂ ಅನ್ಕೊಂಡ್ಬಿಟ್ಟಿದ್ರೆ, ಅದೆಲ್ಲ ಭಯಗಳಿರುತ್ತೆ. ಯಾಕಂದರೆ ಇಂಟೆನ್ಷನಲಿ ಯಾರನ್ನೋ ಹರ್ಟ್ ಮಾಡಬೇಕು, ಯಾರನ್ನೋ ಚೀಪ್ ಮಾಡಬೇಕು ಅಂತ ಏನೂ ಮಾಡಿರಲ್ಲ. ಆ ಸಿಚುವೇಶನ್ ಅದೆಲ್ಲ ಆಗೋಗಿರುತ್ತೆ. ನನಗೆ ಅದೇ ಒಂದಿದ್ದು, ಏನಾದರೂ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ರೆ, ಇಷ್ಟು ವರ್ಷದ 29 ವರ್ಷಗಳಿಂದ ಕಟ್ಕೊಂಬಂದು ಬುತ್ತಿ 3 ವಾರಗಳೇ ಹಿಂಗೆ ಬಿಚ್ಚಿ ಹರಡಿ ಎಲ್ಲ ಚೆಲ್ಲಿ ಹೋದರೆ ಹೆಂಗೆ ಅನ್ನಿಸ್ಬಿಡುತ್ತೆ ನನಗೇನಪ್ಪ ಅಂತ. ಬಟ್ ಬಂದ ತಕ್ಷಣ ಫಸ್ಟ್ ಒಬ್ಬರು ವ್ಯಕ್ತಿ ಹೇಳಿದ್ರು, ನಿಮ್ಮ ಬಗ್ಗೆ ಸಿಕ್ಕಾಪಟ್ಟೆ ಒಳ್ಳೆ ಅಭಿಪ್ರಾಯ ಇದೆ ಅಂದೆ. ಆಮೇಲೆ ಮನೆಗೆ ಬಂದಮೇಲೆ ರಾತ್ರಿ ಮನೆಯಲ್ಲಿ ಜನಗಳು ತುಂಬಿದ್ರು, ಮಾತಾಡಿ ನಾನು ಮಲಗಿದ್ದು ಇವತ್ತು ಬೆಳಿಗ್ಗೆ 5:30, 6:30 ಎದ್ದೆ, ರೆಡಿಯಾದೆ ಬಂದೆ. ನನ್ನ ಸೊಸೆ ಈಗ ನೋಡಿದ್ಯಾ ನಿನ್ನ ಬಗ್ಗೆ ಹಾಗಿದೆ, ಫ್ಯಾನ್ ಪೇಜ್ ಇದೆ, ಅದು ಇದು ಏನೆಲ್ಲ ಹೇಳಿದ್ರು. ನಾನು ಏನೂ ನೋಡಿಲ್ಲ ಚಿನ್ನ, 1-2 ಏನಾದರೂ ಕಳಿಸು, ಯಾಕಂದರೆ ನನಗೆ ಆರಾಮಾಗಿ ಕುತ್ಕೊಂಡು ಓದಬೇಕು, 1-2 ಏನಾದರೂ ಕಳಿಸು ಅಂತ ಹೇಳಿದೆ. ಒಂದು ಕಳಿಸ್ಲು. ಅದ್ರಲ್ಲಿ ಎಷ್ಟು ಚೆನ್ನಾಗಿ ಹೊಗಳಿ ಬರ್ತಿದ್ದಾರೆ ಅಂದರೆ, ಮನೆಯ ಹಿರಿಯ ಮಗಳು, ಮನೆಯೊಳಗೆ ಹೇಗೆ ಹೋಗಿದ್ರೋ ಅದೇ ನುಡಿ ನಡೆ ಘನತೆ ಎಲ್ಲ ಹೊತ್ಕೊಂಡು ಹಿಂದೆ ತಿರುಗಿದ್ದೀರಾ ಅಂತ ಒಂದಿಷ್ಟು ಪ್ಯಾರಾ ಬರೆದಿದ್ದಾರೆ. ಅದನ್ನು ನೋಡಿ ಸಿಕ್ಕಾಪಟ್ಟೆ ನಿಜವಾಗ್ಲೂ ಗಂಟ್ಲು ಬಂದ್ಬಿಡ್ತು ನನಗೆ. ಅಂದರೆ ಕಣ್ಣಲ್ಲಿ ಐ ವಾಸ್ ಸ್ಟೇರಿ ಐಡ್, ಓ ಮೈ ಗಾಡ್, ಇಷ್ಟು ಇಷ್ಟಪಟ್ಬಿಟ್ಟಿದ್ದಾರಾ, ಪರವಾಗಿಲ್ಲ. ಅಂದರೆ ನಾನು ಏನು ಆಗಿದ್ದೀನೋ ಅದನ್ನು ಜನಗಳು ಅದೇ ರೀತಿ ರಿಸೀವ್ ಮಾಡಿ ಅದನ್ನು ಇಷ್ಟಪಟ್ಟಿದ್ದಾರಲ್ಲ, ಅದಕ್ಕಿಂತ ದೊಡ್ಡ ಗೆಲುವು ಏನಿದೆ. ಬಿಗ್ ಬಾಸ್ಗೆ ಹೋಗೋದೇ ನೀವೇನು ಅಂತ ನಿರೂಪಣೆ ಮಾಡೋಕ್ಕೆ. ಆ ಟ್ರೋಫಿ ಹಿಡಿಯೋದು, ನಿಮಗೆ ಆ ಕ್ಯಾಶ್ ಪ್ರೈಸ್ ಸಿಗೋದು ಒಂದು ಕಡೆ ಆದರೆ, ನೀವು ಕೆಟ್ಟ ಹೆಸರಲ್ಲಿ ನೀವೆಲ್ಲ ಏನೋ ತೋರಿಸ್ಕೊಂಬಿಟ್ಟು ಗೆದ್ದು ಬರೋದಕ್ಕೂ, ಆ ಥರ ಗೆಲ್ಲೋದಕ್ಕೂ ಬಿಡಲ್ಲ ಜನರು, ಅದು ಬೇರೆ ಮಾತು. ಬಟ್ ಅದೆಲ್ಲದಕ್ಕಿಂತ ನಿಮ್ಮನ್ನು ನೀವು ಹೇಗೋ ಹಾಗೆ ಜನಗಳು ಒಪ್ಪಿ ಇಷ್ಟಪಡ್ತಾರಲ್ಲ, ಅದು ತುಂಬ ದೊಡ್ಡ ಗೆಲುವು. ಬಟ್ ನನಗೊಂದೇ ಒಂದು ಬೇಜಾರಂದರೆ, ನನ್ನ ನಿಲುವುಗಳು, ನನ್ನ ಸಿದ್ಧಾಂತಗಳು, ನನ್ನ ಆಲೋಚನೆಗಳು ಅದ್ಯಾವುದನ್ನು ತೋರ್ಸೋಕ್ಕೆ ಆಗಲಿಲ್ಲ. ನನ್ನ ಸ್ಟ್ರೆಂತು, ನನ್ನ ಬಲಹೀನತೆ, ಬರೀ ನನ್ನ ಸ್ಟ್ರೆಂತ್ ಅಷ್ಟೇ ನೋಡಬಾರ್ದಲ್ವ ಅವರು, ನನ್ನ ಬಲಹೀನತೆನೂ ಇದೆಯಲ್ಲ ಅದನ್ನು ನೋಡಬೇಕಲ್ವ, ಅದನ್ನು ನೋಡಿನೂ ನನ್ನ ಇಷ್ಟಪಡಬೇಕಲ್ವ, ಆಗಲೇ ಪರಿಪೂರ್ಣವಾಗಿ ನಾನು ಅವ್ರಿಗೆ ಇಷ್ಟ ಆಗೋದು. ಬಟ್ ಅದೇನೂ ತೋರ್ಸೋಕ್ಕೆ ಆಗಲಿಲ್ವಲ್ಲ ಅನ್ನೋದೊಂದು ಬೇಜಾರು.